ಹೊರಗಡೆ ಶಾಪಲ್ಲಿ 500 ರುಪೀಸ್ ಚಾರ್ಜ್ ಮಾಡೋ ಕಾರ್ಡ್ ಸೆಟ್ಟು ಮೀಶೋದಲ್ಲಿ ಜಸ್ಟ್ 300 ರುಪೀಸ್ಗೆ ಸಿಗ್ತಾ ಇದೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇವತ್ತಿನ ವ್ಲಾಗ್ ನ ನಿನ್ನೆ ನೈಟ್ ಇಂದಾನೆ ಶುರು ಮಾಡ್ಕೊಂಡೆ. ನಮ್ಮ ಮನೆಯವರು 11 ಗಂಟೆಗೆಲ್ಲ ಫ್ಲಾಟ್ ಆಗ್ತಿದ್ದವರು ಇವತ್ತು ವರ್ಲ್ಡ್ ಕಪ್ ಫೈನಲ್ ಇದ್ದಿದ್ರಿಂದ ಕಣ್ ಮಿಟಕ್ಸ್ದಲ್ಲೇ ಮ್ಯಾಚ್ ಮುಗಿಯೋ ತನಕನೂ ಎದ್ದಿದ್ದಾಯ್ತು. ಮ್ಯಾಚ್ ಕಂಪ್ಲೀಟ್ ಆಗಿ ಚಾಂಪಿಯನ್ಸ್ ಅಂತ ನೇಮ್ ಬರೋ ತನಕನೂ ನೋಡಿದ್ದಾಯ್ತು. ಇಡೀ ಇಂಡಿಯಾನೇ ನೈಟ್ ಎಲ್ಲ ಈ ವಿನ್ನಿಂಗ್ ನ ಸೆಲೆಬ್ರೇಟ್ ಮಾಡಿದೆ ಅನ್ಕೊಂತೀನಿ. ಇದರಲ್ಲಿ ನಾವು ಕೂಡ ಏನು ಹೊರ್ತಲ್ಲ. ಇನ್ನ ನಿನ್ನೆ ಮಾಡಿದ ಬಿರಿಯಾನಿ ಹಾಗೆ ಕಬಾಬ್ ರೆಸಿಪಿನ ಸ್ವಲ್ಪ ಜನ ನನಗೆ DM ಮಾಡಿ ಕೂಡ ಕೇಳಿದ್ರಿ, ಹಾಗೆ ಕಮೆಂಟ್ ಅಲ್ಲೂ ಕೇಳಿದ್ರಿ. ಸೊ ಹಾಗಾಗಿ ಇವತ್ತಿನ ವ್ಲಾಗ್ ಅಲ್ಲಿ ಪನ್ನೀರ್ ಕಬಾಬ್ ರೆಸಿಪಿನ ಶೇರ್ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ 200 ಗ್ರಾಮ್ಸ್ ಆಫ್ ಪನ್ನೀರ್ ನ ತಗೊಂಡು ಈ ತರ ಕ್ಯೂಬ್ ರೀತಿ ಕಟ್ ಮಾಡ್ಕೊಂಡು ಎಣ್ಣೆನಲ್ಲಿ ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೊಂಡಿದ್ದೀನಿ. ನನಗೆ ಕಬಾಬ್ ಸ್ವಲ್ಪ ಕ್ರಿಸ್ಪಿ ಆಗಿ ಬೇಕಾಗಿತ್ತು, ಔಟರ್ ಲೈನು ಹಾಗೇನೆ ಆ ಮಿಲ್ಕಿ ಫ್ಲೇವರ್ ಹೋಗ್ಬೇಕಾಗಿತ್ತು ಅಂತ ಎಣ್ಣೆನಲ್ಲಿ ಫ್ರೈ ಮಾಡ್ಕೊಂಡು ತಗೊಂಡಿದ್ದೀನಿ. ಇನ್ನೊಂದ್ ಕಡೆ ಮಸಾಲೆ ರೆಡಿ ಮಾಡ್ಕೊಳ್ಳೋಕೆ ಕಬಾಬ್ ಪೌಡರು, ಸ್ವಲ್ಪ ಉಪ್ಪು, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಖಾರದ ಪುಡಿ, ಧನಿಯಾ ಪುಡಿ, ಸ್ವಲ್ಪ ಗರಂ ಮಸಾಲ ಹಾಗೆ ಚಿಕನ್ ಮಸಾಲ ಹಾಕೊಂಡಿದ್ದೀನಿ. ಹಾಗೆ ಮಸಾಲೆ ನೀಟಾಗಿ ಪನ್ನೀರ್ಗೆ ಅಂಟ್ಕೋಬೇಕು ಅಂತ ಸ್ವಲ್ಪ ಇಲ್ಲಿ ಕಾರ್ನ್ ಫ್ಲೋರ್ ತಗೊಂಡಿದ್ದೀನಿ. ನೀವು ಬೇಕಾದ್ರೆ ಮೈದಾ ಕೂಡ ಯೂಸ್ ಮಾಡ್ಕೋಬಹುದು. ನೀರು ಹಾಕೊಂಡು ನೀಟಾಗಿ ಒಂದು ಕನ್ಸಿಸ್ಟೆನ್ಸಿಲಿ ಮಿಕ್ಸ್ ಮಾಡ್ಕೋಬೇಕು ಮಸಾಲೆನ. ಅದಾದ್ಮೇಲೆ ನಾವು ಮೊದಲೇ ಫ್ರೈ ಮಾಡ್ಕೊಂಡಿದ್ದು ಪನ್ನೀರ್ನ ಹಾಕೊಂಡು ನೀಟಾಗಿ ಕೋಟಿಂಗ್ ಮಾಡ್ಕೊಂಡು ಮೊದಲೇ ಕಾದಿರೋ ಎಣ್ಣೆಗೆ ಒಂದೊಂದಾಗೆ ಹಾಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು. ನಾನಿಲ್ಲಿ ಜಾಸ್ತಿ ಹೊತ್ತೇನು ಫ್ರೈ ಮಾಡಿಲ್ಲ, ಯಾಕಂದ್ರೆ ಮೊದಲೇ ಪನ್ನೀರ್ ಫ್ರೈ ಮಾಡಿದ್ನಲ್ಲ. ಸೊ ಹಾಗಾಗಿ ಹೆಲ್ದಿ ಅಂಡ್ ಟೇಸ್ಟಿ ರೆಸಿಪಿ. ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೇಗಾಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ತುಂಬಾ ದಿವಸನೇ ಆಗೋಗಿತ್ತು ನಾನು ಪಾರ್ಸಲ್ ರಿಸೀವ್ ಮಾಡ್ಕೊಂಡು. ಸೊ ಓಪನ್ ಮಾಡಿ ಕೂಡ ನಾನು ಮೊದಲೇ ನೋಡಿದ್ದೆ, ರಿವ್ಯೂ ಮಾಡಕ್ ಟೈಮ್ ಆಗಿರಲಿಲ್ಲ. ಸೊ ಹಾಗಾಗಿ ಇವಾಗ ರಿವ್ಯೂ ಮಾಡಿ ತೋರಿಸ್ತಾ ಇದ್ದೀನಿ ನಿಮ್ಗಳಿಗೂ ಕೂಡ. ಈ ಕಾರ್ಡ್ ಸೆಟ್ಗೆ ನಿಜವಾಗ್ಲೂ ಔಟ್ ಸೈಡ್ ಕೇಳಿದ್ರೆ 500 ರೂಪಾಯಿಗಿನ ಕಡಿಮೆ ಹೇಳೋದಿಲ್ಲ. ಆದ್ರೆ ಮೀಶೋನಲ್ಲಿ ಜಸ್ಟ್ 300 ರುಪೀಸ್ಗೆ ಕಾರ್ಡ್ ಸೆಟ್ ಸಿಗ್ತಾ ಇದೆ. ಸೊ ನಿಮ್ಗೆ ನಾನು ಇವತ್ತು ವೇರ್ ಮಾಡಿದೆ ಅಂತ ತೋರಿಸ್ತಾ ಇದ್ದೀನಿ, ಯಾವ ತರ ಫಿಟ್ ಅಂಡ್ ಫೈನ್ ಆಗಿ ಕಾಣಿಸ್ತಾ ಇದೆ ಅಂತ. ಫ್ಯಾಬ್ರಿಕ್ ಕ್ವಾಲಿಟಿ ಬಗ್ಗೆ ಮಾತಾಡೋ ಹಾಗೆ ಇಲ್ಲ, ಅಷ್ಟು ಸಖತ್ತಾಗಿದೆ. ಹಾಗೆ ತುಂಬಾ ಅಂದ್ರೆ ತುಂಬಾ ಕಂಫರ್ಟಬಲ್ ಆಗಿದೆ ವೇರ್ ಮಾಡೋಕಂತೂ. ಆರಾಮ್ಸೆ ವೆಕೇಶನ್ ಗಳಿಗೆ ಹೋದಾಗ್ಲೂ ಕೂಡ ಹಾಕೋಬಹುದು. ಚೆನ್ನಾಗಿದೆ, ಎಕ್ಸ್ಪೆಂಡಬಲ್ ಕೂಡ ಇದೆ. ಈ ಪ್ರಾಡಕ್ಟ್ ಲಿಂಕ್ ನಾನು ಕಮೆಂಟ್ ಸೆಕ್ಷನ್ ಅಲ್ಲಿ ಟ್ಯಾಗ್ ಮಾಡಿರ್ತೀನಿ, ಒಂದ್ಸಲ ಚೆಕ್ ಮಾಡಿ ನೋಡಿ. ಇನ್ ಕೇಸ್ ಲಿಂಕ್ ಓಪನ್ ಆಗಿಲ್ಲ ಅಂದ್ರೆ ವಿಡಿಯೋನ ಪಾಸ್ ಮಾಡಿ ವಿಡಿಯೋದಲ್ಲಿ ಸ್ಕ್ರೀನ್ ಶಾಟ್ ತಗೊಂಡು ಮೀಶೋದಲ್ಲಿ ಸರ್ಚ್ ಮಾಡಿ ಪ್ರಾಡಕ್ಟ್ ಸಿಗುತ್ತೆ. ಈ ವ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ, ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳೋದು ಮರಿಬೇಡಿ.